ಏನು 2 ಆಯೋಗಗಳ ವರದಿ ಇದು ಜಾರಿಯಾಗೋದಕ್ಕೆ ಯಾಕೆ ತಡ ಆಗ್ತಾ ಇದೆ? ಎರಡೂ ಸರ್ಕಾರಗಳು 15% ರಿಸರ್ವೇಷನ್ ಮಾತ್ರ ಎಡಗೈ ಸಮುದಾಯದವರು ಇದನ್ನು ನಾವು ವಿರೋಧ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ಭಾಳ ಕಗ್ಗಂಟಾಗಿ ನಿಂತಿದೆ. ಬರ್ತಾ ಇರೋಂಥ ಸಮಸ್ಯೆ ಸರ್ಕಾರಗಳದ ಅಥವಾ ಈ ಮೀಸಲಾತಿನ ಪಡ್ಕೊಳಕ್ಕೆ ಆಗದೆ ಇರೋಂಥ ಈ ಒಂದು ಸಮುದಾಯಗಳದ? ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇತ್ತು, ರಾಜ್ಯದಲ್ಲಿ ಇವ್ರದ್ದೇ ಸರ್ಕಾರ ಇತ್ತು. ಇದು ಒಂದು ದೊಡ್ಡ ಲೋಪ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಶಿವಕುಮಾರ್, ಅಹಿಂದ ನ್ಯೂಸಿಂದ. ಈ ದಿನದ ವಿಶೇಷ ಮತ್ತು ಅವಶ್ಯಕತೆ ಎರಡರ ಮೇಲೆ ನಿಂತಿರುವಂಥ ಒಂದು ಸಬ್ಜೆಕ್ಟು. ಇಡೀ ಕರ್ನಾಟಕ ಒಂದು ಮಟ್ಟದೊಳಗಡೆ ಇದು ಆಗುತ್ತಾ ಆಗಲ್ವಾ ಅಂತ ಯೋಚನೆ ಮಾಡ್ತಾ ಇರೋವಂಥದ್ದು, ಮತ್ತು ನಮ್ಮ ರಾಜಕೀಯ ಪಕ್ಷಗಳು ಮತ್ತು ನಾಯಕರು ಮತ್ತು ಆಡಳಿತಾರೂಢ ಪಕ್ಷಕ್ಕೆ ಒಂಥರದ ಕಬ್ಬಿಣದ ಕಡಲೆ ಆಗಿರುವಂಥ ಒಂದು ಸಬ್ಜೆಕ್ಟ್ ಏನಿರುವುದು ಒಳ ಮೀಸಲಾತಿ. ಈ ಒಳ ಮೀಸಲಾತಿ ಬಗ್ಗೆ ನಮ್ಮ ಜೊತೆ ಇವತ್ತು ಅತಿಥಿಯಾಗಿ ಬಂದಿದ್ದಾರೆ ನಮ್ಮ ಹಿರಿಯ KPSC ಮೆಂಬರ್ ಆಗಿದ್ದಂಥ ದಾಸಯ್ಯ ಅವರು. ಅವರನ್ನು ಈ ಒಳ ಮೀಸಲಾತಿ ಬಗ್ಗೆ ಮತ್ತು ಇದನ್ನು ನಡೀತಾ ಇರುವಂಥ ಇಲ್ಲಿ ಅವರು ಹೋಗ್ತಾ ಇರೋ ದಾರಿ, ಸರ್ಕಾರ ಆಗಿರ್ಬೋದು ಅಥವಾ ಇದನ್ನು ಜಾರಿ ಮಾಡಬೇಕು ಅಂತ ನಿಂತಿರುವಂಥ ನಾಯಕರುಗಳ ಬಗ್ಗೆ ಮತ್ತು ಈ ಆದೇಶದ ಬಗ್ಗೆ ಇದಕ್ಕೊಂದು ಕನ್ಕ್ಲೂಸಿವ್ ಏನು ಸಿಗಬಹುದು ಅನ್ನೋವಂಥದ್ದನ್ನು ಅವರ ಜೊತೆನೇ ಮಾತಾಡಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಈಗ ಸರ್ಕಾರಕ್ಕೆ ಕಬ್ಬಿಣದ ಕಡಲೆ ಆಗಿರುವಂಥ ಈ ಒಳ ಮೀಸಲಾತಿ ಇದ್ರ ಬಗ್ಗೆ ಇದನ್ನು ಜಾರಿ ಆಗುತ್ತಾ? ಏನಿವಾಗ BJP ಸರ್ಕಾರ ಇದ್ದಂಥದ್ದು 15 ಇದ್ದಿದ್ದನ್ನ 17 ಮಾಡಿದ್ರು. ಜೊತೆಗೆ 2 ಆಯೋಗಗಳು, ಹಿರಿಯ ನ್ಯಾಯಮೂರ್ತಿಗಳನ್ನು ಇಟ್ಟು ಏನು 2 ಆಯೋಗಗಳ ವರದಿ ಇದು ಜಾರಿ ಆಗೋದಕ್ಕೆ ಯಾಕೆ ತಡ ಆಗ್ತಾ ಇದೆ? ಜಾರಿ ಆಗೋದಕ್ಕೆ ತಡ ಆಗೋದಕ್ಕೆ ಕಾರಣ ಎರಡೂ ಸರ್ಕಾರಗಳು. ಮೊದಲನೇದಾಗಿ ತಾವು ಹೇಳಿದ್ರಿ, BJP ಸರ್ಕಾರದ ಅವಧಿನಲ್ಲಿ 17% ಏನು ಮೀಸಲಾತಿಯನ್ನು ಹೊರಡಿಸಿದ್ರು, ಆದೇಶವನ್ನು ಹೊರಡಿಸಿದ್ರು. 28/12/22 ಆದೇಶವನ್ನು ಹೊರಡಿಸಿದ್ರು. ಆ ಆದೇಶದ ಪ್ರಕಾರ 17% ಮೀಸಲಾತಿಯನ್ನು ಈ ಪರಿಶಿಷ್ಟ ಜಾತಿಯವ್ರಿಗೆ ನೀಡ್ತಾರೆ. ಅದಾದ ನಂತರ ತಕ್ಷಣ ಅವ್ರ ಸರ್ಕಾರ ಹೋಯಿತು, ಮುಂದೆ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರದವರು ನಾವು ಒಳ ಮೀಸಲಾತಿಯನ್ನು ಮಾಡ್ತೀವಿ ಅಂತ ಅನ್ನುವಂಥ ಆಶ್ವಾಸನೆಗಳು ಕೊಟ್ಟರು. ನೀವು ಹೇಳಿದ್ರಿ ಇದು ಕಬ್ಬಿಣದ ಕಡಲೆ ಅಂದ್ಬಿಟ್ಟು. ಖಂಡಿತವಾಗ್ಲೂ ಇದು ಕಬ್ಬಿಣದ ಕಡಲೆ ಅಲ್ಲ, ಇದು ಇಚ್ಛಾಶಕ್ತಿಯ ಕೊರತೆ ಅಷ್ಟೇ ಹೊರತು ಕಬ್ಬಿಣದ ಕೊಡಲೆ ಅಲ್ಲ. ಈ ಸರ್ಕಾರನೂ ಕೂಡ ಬಂದು 17% ಮೀಸಲಾತಿಯನ್ನು ಮಾಡಿಕೊಟ್ರು. 17% ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಮಾಡೋಕ್ಕೆ ನಾಗಮ್ಮ ದಾಸ ಆಯೋಗವನ್ನು ರಚಿಸಿ ಅವರಿಂದ ವರದಿಯನ್ನು ಪಡೆದು ಆ ವರದಿಯ ಆಧಾರದ ಮೇಲೆ ಅವರು ABCD ಗ್ರೂಪ್ನ ಏನದು ಮಾಡಬೇಕು ಅನ್ನುವಂಥ ಒಂದು ರೆಕಮೆಂಡೇಷನ್ ಮಾಡಿದರು. ಅದನ್ನು ಸ್ವಲ್ಪ ಮಾರ್ಪಾಡು ಮಾಡಿ ABC ಗುಂಪುಗಳಾಗಿ 25/8/2025 ಒಂದು ಆದೇಶವನ್ನು ಹೊರಡಿಸ್ತಾರೆ. ಆ ಆದೇಶದ ಪ್ರಕಾರ ಮಾದಿಗ ಸಮುದಾಯದ ಗುಂಪುಗಳಿಗೆ 6%, ಬಲಗೈ ಸಮುದಾಯದ ಗುಂಪುಗಳಿಗೆ 6%, ಮತ್ತು ನಮ್ಮ ಏನದು ಸ್ಪೃಶ್ಯ ಸಮುದಾಯ ಲಮಾಣಿ, ಬೋವಿ, ಕೊರ್ಮ, ಕೊರಚ, ಅದರ ಜೊತೆಗೆ ಈ ನೊಮ್ಯಾಡಿಕ್ ಟ್ರೈಬ್ಸ್ ಅಂತ ಅಂದ್ಬಿಟ್ಟು ಏನು ಹೇಳ್ತೀವಿ ಅವ್ರನ್ನೂ ಸೇರಿಸಿ, ಅಲೆಮಾರಿಗಳನ್ನೂ ಸೇರಿಸಿ ಅವ್ರಿಗೆ 5% ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸ್ತಾರೆ. ಕ್ಯಾಟಗರಿ A ಕೆಳಗಡೆ 6%, ಕ್ಯಾಟಗರಿ B ಕೆಳಗಡೆ 6%, ಕ್ಯಾಟಗರಿ C ಕೆಳಗಡೆ 5%. ಇದು ಹೊರಡಿಸಿದ ಮೇಲೆ ಕೆಲವರು ಉಚ್ಚ ನ್ಯಾಯಾಲಯವನ್ನು ಅವರ ಮುಂದೆ ತಮ್ಮ ಇಲ್ಲಿ ಇರುವಂಥ ತಪ್ಪು ಒಪ್ಪುಗಳ ಬಗ್ಗೆ ತಮ್ಮ ಪೆಟಿಷನ್ನ ಹಾಕ್ತಾರೆ. ಉಚ್ಚ ನ್ಯಾಯಾಲಯ ಇದನ್ನೆಲ್ಲನೂ ಕೂಡ ಅವಲೋಕಿಸಿ ಈ ಆದೇಶ ಹೊರಡಿಸಿರುವಂಥದ್ದೇ ತಪ್ಪು, ಇದು ಇಂದಿರಾ ಸಹಾನಿ ಪ್ರಕರಣದಲ್ಲಿ 50% ಕ್ಯಾಪ್ ಏನಿತ್ತು ಅದನ್ನ ಮೀರಿದೆ, ಮತ್ತು 50% ಕ್ಯಾಪ್ ಕೆಳಗಡೆ ಈ ಏನದು ನಮ್ಮ ಪರಿಶಿಷ್ಟ ಜಾತಿಗೆ 15% ಮೀಸಲಾತಿ ಮಾತ್ರ ಕೊಡೋಕ್ಕೆ ಅವಕಾಶ ಇದೆ. ಹಾಗಾಗಿ ನೀವು ಈ 56,000 ಚಿಲ್ಲರೆ
ನೇಮಕಾತಿಯನ್ನು ಮಾಡ್ತೀವಿ ಅಂತ ಅನ್ನೋಂಥ ಏನು ಪ್ರಕ್ರಿಯೆ ಶುರು ಮಾಡಿದ್ರು ಅದನ್ನು ನೀವು ಮಾಡೋಕ್ಕೆ ಬರಲ್ಲ, ಇಲ್ಲಿವರೆಗೂ ಮಾಡಿರುವಂಥ ಪ್ರಕ್ರಿಯೆ ಹಾಗೆ ಸ್ಥಗಿತಗೊಳಿಸಿ ಇನ್ನು ಮುಂದೆ ಮಾಡಬೇಕಾದ್ರೆ ನೀವು ಅನುಸರಿಸಬೇಕಾಗಿರುವಂಥ ವಿಧಾನ 15% ರಿಸರ್ವೇಷನ್ ಮಾತ್ರ, ಪರಿಶಿಷ್ಟ ಜಾತಿಗೆ 15% ರಿಸರ್ವೇಷನ್ ಮಾತ್ರ ಅಂತ ಅನ್ನೋಂಥ ಏನು ಅಭಿಪ್ರಾಯ ಇಂಟರಿಮ್ ಆದೇಶದಲ್ಲಿ ಅವರ ಆದೇಶವನ್ನು ಹೊರಡಿಸ್ತಾರೆ. ಅದರ ಪ್ರಕಾರವಾಗಿ ರಾಜ್ಯ ಸರ್ಕಾರ 27/2/26ರಂದು ಒಂದು ಆದೇಶ ಹೊರಡಿಸುತ್ತೆ. ಆ ಆದೇಶದ ಪ್ರಕಾರ 15% ಪರಿಶಿಷ್ಟ ಜಾತಿ ರಿಸರ್ವೇಷನ್ ಕೆಳಗಡೆ ಮಾತ್ರ ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು, ಏನು ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಪ್ರಕ್ರಿಯೆ ಈ ರೀತಿ ಮಾಡಬೇಕು ಅಂತ ಅನ್ನುವಂಥ ಪ್ರಾರಂಭ ಮಾಡಿದ ತಕ್ಷಣ ನಮ್ಮ ಎಡಗೈ ಸಮುದಾಯದವರು ಇದನ್ನು ನಾವು ವಿರೋಧ ಮಾಡ್ತೀವಿ, ನಮಗೆ ಒಳ ಮೀಸಲಾತಿ ಕೊಡದೆ ಈ ಒಂದು ನೇಮಕಾತಿಯನ್ನು ಮಾಡಬಾರ್ದು ಅಂತ ಅನ್ನುವಂಥ ತಮ್ಮ ಬೇಡಿಕೆಯನ್ನು ಬಹಳ ಪ್ರಬಲವಾಗಿ ಮುಂದೆ ಇಡ್ತಾರೆ. ಇದರ ಮಧ್ಯೆ ಲಮಾಣಿ, ಬೋವಿ, ಕೊರಮ, ಕೊರ್ಚ ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ನಮಗೆ ಎಷ್ಟು ಪರ್ಸೆಂಟ್ ಬರುತ್ತೋ ಈ ರಿಸರ್ವೇಷನಲ್ಲಿ 15%ಅಲ್ಲಿ, ಹಾಗಾಗಿ ಒಂದು ಹಂತದಲ್ಲಿ ನಮಗೆ ಈ ಒಳ ಮೀಸಲಾತಿ ಬೇಡ ಅಂತ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ನ ನಾನು ಓದಿದ್ದೀನಿ, ಕೇಳಿದ್ದೀನಿ. ಅದರ ಜೊತೆಗೆ ಇವಾಗ ಬಲಗೈ ಸಮುದಾಯದವರು ನಾಗಮೋಹನ್ ದಾಸ್ ಅವರು ಮಾಡಿರುವಂಥ ಒಂದು ಏನು ಸಮೀಕ್ಷೆ ಅಪ್ರಸ್ತುತ, ಅದು ಸತ್ಯಕ್ಕೆ ದೂರವಾದ್ದು, ಅದನ್ನು ರದ್ದುಗೊಳಿಸಬೇಕು ಅಂತ ಅನ್ನುವಂಥ ಬೇಡಿಕೆ ಇಟ್ಕೊಂಡು 25ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ತಮ್ಮ ಬಲ ಪ್ರದರ್ಶನ ಮಾಡೋಕ್ಕೆ ಹೊರಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಭಾಳ ಕಗ್ಗಂಟಾಗಿ ನಿಂತಿದೆ. ಸಮಸ್ಯೆಗಳು ಬಗೆಹರಿಸೋದು ಕೊನೆ ಮಾಡೋಣ ಸರ್. ಈಗ ತಮಗೆ ಒಂದು ನೇರವಾಗಿ ಈ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 17% ನಿಜಕ್ಕೂ ಅವರು ಜಾರಿ ಮಾಡಬೇಕು ಅಂತ ಮಾಡಿಲ್ಲ. ಏನು ನಮ್ಮ ಸರ್ಕಾರದ ಕೊನೆ ಗಳಿಗೆಯಲ್ಲಿ ಇದೊಂದು ಆಸೆ ತೋರಿಸುವ ಅಂತ ಮಾಡಿದ್ದಾರೆ. ಅದೇ ಥರ ಬಂದಂಥ ಕಾಂಗ್ರೆಸ್ ಸರ್ಕಾರ ಅವರು ಇಟ್ಟೋಗಿದ್ದಂಥ ಏನು ಒಂದು ಏನು ಹೇಳಬೇಕು ಜನರಲ್ ಆಗಿ ಅಂತಂದರೆ, ಇದು ನಿಮಗೆ ಕೊಡ್ತೀವಿ ಬಟ್ ಅದನ್ನು ಫಸ್ಟ್ ಇದರಲ್ಲೇ ಮಾಡ್ತೀವಿ ಅಂತ ಅಂದರು. ಅದನ್ನು ಇವರು 17ಕ್ಕೆ ಇಲ್ಲಿ ಬರ್ತಾರಂಥ ಸಮಸ್ಯೆ ಅಥವಾ ಸರ್ಕಾರಗಳದ ಅಥವಾ ಈ ಮೀಸಲಾತಿನ ಪಡ್ಕೊಳ್ಳೋಕ್ಕೆ ಆಗದೆ ಇರೋಂಥ ಈ ಒಂದು ಸಮುದಾಯಗಳದ. ಇವಾಗ ಸಮುದಾಯಗಳು ತಮಗೇನು ಬೇಕು ಅಂತ ಬೇಡಿಕೆ ಸಲ್ಲಿಸ್ತಾರೆ. ಹೌದು. ಆದರೆ ಅದು ಸರ್ಕಾರಗಳ ಕರ್ತವ್ಯ, ಆ ಬೇಡಿಕೆ ಸರಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿ ಮಾಡುವಂಥದ್ದು. ಬೊಮ್ಮಾಯಿ ನೀವು ಹೇಳ್ದಂಗೆ ನಿಮ್ಮ ವಾದವನ್ನು ಒಪ್ಪುವಂಥದ್ದು ಕಡೆಗಳಿಗಿನಲ್ಲಿ ಇದನ್ನ ಮಾಡಿದ್ರು. ಅವರು ನಿಜವಾಗ್ಲೂ ಮಾಡಬೇಕಾಗಿದ್ದಂಥ ಕ್ರಮ ಏನು ಅಂತ ಅಂದರೆ 17% ರಿಸರ್ವೇಷನ್ ಮಾಡಿದ ತಕ್ಷಣ ಕೇಂದ್ರ ಸರ್ಕಾರಕ್ಕೆ ತಮ್ಮ ಏನು ಶಿಫಾರಸನ್ನು ಕಳಿಸಿ ಕೇಂದ್ರ ಸರ್ಕಾರವನ್ನು ಪಾರ್ಲಿಮೆಂಟ್ ಮುಂದೆ ತಂದು ಈ ನಾವು ಏನು ಮಾಡಿದ್ದೀವಿ ಆ್ಯಕ್ಟ್ ಮತ್ತು ಆದೇಶ ಇದನ್ನು ಎತ್ತಿಡಿಬೇಕು, ಒಪ್ಪಬೇಕು. ನೀವು ಒಪ್ಪೋದ್ರ ಜೊತೆಗೆ ಇದಕ್ಕೆ ಯಾವ ತೊಂದರೆನೂ ಆಗದೇ ಇದ್ದಂಗೆ ಶೆಡ್ಯೂಲ್ 9 ಕೆಳಗಡೆ ತರಬೇಕು ಅಂತ ಅನ್ನುವಂಥದ್ದು ಮಾಡಬೇಕಾಗಿತ್ತು. ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇತ್ತು, ರಾಜ್ಯದಲ್ಲಿ ಇವ್ರದ್ದೇ ಸರ್ಕಾರ ಇತ್ತು. ಇದು ಒಂದು ದೊಡ್ಡ ಲೋಪ. ಅಂದರೆ ಇದು ಉದ್ದೇಶಪೂರ್ವಕವಾಗ ಇದು ಜನಗಳಿಗೆ ಏನನ್ಸುತ್ತೋ ಏನೋ ಗೊತ್ತಿಲ್ಲ. ಉದ್ದೇಶಪೂರ್ವಕ ಅಂತ ಹೇಳಕ್ಕೆ ಸಾಧ್ಯತೆ ಇಲ್ಲ, ಯಾಕೆಂದರೆ ಅಷ್ಟರೊಳಗೆ ಸರ್ಕಾರ ಬಿದ್ದೋಯ್ತು. ಅಲ್ಲ ಸರ್, ಮುಂದುವರಿಯಕ್ಕೆ ಆಗಲಿಲ್ಲ. ಅವರು ಕೊನೆ ಗಳಿಗೆಯಲ್ಲಿ ತರೋದನ್ನ ಅವರು ಸ್ವಲ್ಪ ಪ್ರೀವಿಯಸ್ ಅಲ್ಲೇ ತಂದು ಮಾಡ್ಬೋದಾಗಿತ್ತಲ್ಲ, ಆ ಇಚ್ಛಾಶಕ್ತಿ. ಅದು ಅವತ್ತಿನ ಸಂದರ್ಭಗಳು ಹೇಗಿತ್ತು ಅಂತ ಅನ್ನುವಂಥದ್ದು ನಾನು ಇವತ್ತು ವಿಜುವಲೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅವತ್ತಿನ ಸಂದರ್ಭಕ್ಕೆ ಅವ್ರು ಮಾಡಿದ್ದಾರೆ, ಆಯಿತು. ತದನಂತರ ಬಂದಂಥ ಸರ್ಕಾರ ಮುಂದುವರಿಸಿದ್ದಾರೆ, ಅದನ್ನು ಮುಂದುವರಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಈಗ 2.5 ತುಂಬಿ ಇನ್ನೇನು 3 ವರ್ಷ ಹತ್ತತ್ರ ಬಂತು. ಈಗಲೂ ಈ 3 ವರ್ಷ ಅವಶ್ಯಕತೆ ಇತ್ತ ಇಷ್ಟೊಂದು ಲ್ಯಾಗ್ ಮಾಡೋಂಥದ್ದು? ಇದು ಏನಾಗಿದೆ, ಒಳ ಮೀಸಲಾತಿಯಲ್ಲಿ ಪ್ರತಿ ವರ್ಗದವರು ನಮಗಿಷ್ಟು ಬೇಕು ಅನ್ನುವಂಥ ಒಂದು ಹೋರಾಟ ಅವರಿಗೆ ಸರಿಯಾದ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಮುಂದೆ ಹಾಕಿದೆ. ಅದನ್ನು ಅದು ಕಾರಣ ಒಂದು ಸರ್, ಅದೊಂದು ಕಾರಣ ಆಗಿರ್ಬೋದು. ಈ 2.5 ವರ್ಷ ಕಾಯೋ ಬದಲು ಅಂದರೆ ಒಂದೊಂದು ಸಮುದಾಯದ ಲೀಡರ್ಗಳು, ಅದರ MLA ಇರ್ಬೋದು, ಮಿನಿಸ್ಟರ್ಗಳಿರ್ಬೋದು, ಸರ್ ನಮಗೆ ಜಾಸ್ತಿ ಬೇಕು ಅಂತ ಇಂಡಿವಿಜುವಲ್ ಆಗಿ ಹೋಗಿ ಕೇಳ್ತಾ ಇದ್ದಾರಲ್ಲ, ಅದ್ರ ಬದಲು ಮುಖ್ಯಮಂತ್ರಿಗಳೇ ಇದಕ್ಕೆ ಮತ್ತೆ ಒಂದು ಕಮಿಟಿ ಮಾಡಿ. ಇವಾಗ ಕಳೆದು ಹೋಗಿರುವಂಥ ಸಮಯದ ಬಗ್ಗೆ ನಾವು ಸಮಯ
ಕಳೆಯುವಂಥದ್ದು ಬೇಡ. ಇವಾಗ ಏನಾಗಬೇಕು, ಇವಾಗ ಏನು ಮಾಡಬಲ್ಲರು ಅನ್ನೋದ್ರ ಬಗ್ಗೆ ಕೇಳಿದ್ರೆ ನಾನು ಸರಿಯಾದಂಥ ಉತ್ತರ ಕೊಡಬಲ್ಲೆ. ನಮಗೆ ಇನ್ನೂ ಒಂದು ಅನಿಸಿಕೆ ಇದೆ ಸರ್. ಹಾಂ, ಈ ಕಾಂಗ್ರೆಸ್ ಸರ್ಕಾರದ ಅದರಲ್ಲೂ ಎಲ್ಲ ಸಮುದಾಯಗಳಿಗೆ ಅದರಲ್ಲೂ ಅಹಿಂದಾನ ರೆಪ್ರೆಸೆಂಟ್ ಮಾಡ್ತಾ ಇರೋಂಥ ಸಿದ್ದರಾಮಯ್ಯ ಅವರು ಏನಾದರೂ ಇದನ್ನು ಮೀಸಲಾತಿನ ಜಾರಿ ಮಾಡಿದ್ರೆ ಮಾಡ್ದಂಗೆ, ಇಲ್ಲ ಮುಂದಕ್ಕೆ ಇದು ಆಗುತ್ತಾ ಅನ್ನೋಂಥದ್ದು ಏನಾದರೂ ನಿಮಗೆ ಕಲ್ಪನೆ ಇದೆಯಾ? ಇವರೇ ಮಾಡ್ತಾರೆ, ಆ ಮಾಡುವಂಥ ಹಂತಕ್ಕೆ ಬಂದಿದ್ದಾರೆ ಅಂತ ನನಗನ್ಸುತ್ತೆ ಪ್ರಾಮಾಣಿಕವಾಗಿ. ಯಾಕೆ ಅಂತ ಹೇಳ್ತೀನಿ. ನಾನು ಮೊನ್ನೆ 14ನೇ ತಾರೀಕು ಇಲ್ಲೇ ಈ ಸಭಾಂಗಣದಲ್ಲೇ ಭೇಟಿ ಮಾಡಿ ನಾನು 2 ಬೇಡಿಕೆಗಳನ್ನು ಅವ್ರಿಗೆ ಸಲ್ಲಿಸಿದೆ. ಆ ಬೇಡಿಕೆ ನಾನು ಅವ್ರ ಹತ್ರ ಹೋಗ್ತಾ ಇದ್ದಂಗೆ, ದಾಸಯ್ಯ 27ನೇ ತಾರೀಕು ಒಂದು ವಿಶೇಷವಾದಂಥ ಏನದು ಸಚಿವ ಸಂಪುಟ ಸಭೆ ಕರೆದಿದ್ದೀನಿ ನಾನು, ಈ ಒಳ ಮೀಸಲಾತಿ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಆವಾಗ ಈ 2 ಪತ್ರಗಳನ್ನು ಕೊಟ್ಟೆ. ಈ ಪತ್ರಗಳಲ್ಲಿರುವಂಥ ಒಕ್ಕಣೆನ ಓದಿ ಹೇಳಬೇಕಾದ್ದು ಅಗತ್ಯ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಯಾಕೆಂದರೆ ಜನಗಳಿಗೆ ಗೊತ್ತಾಗಬೇಕು ಮುಖ್ಯಮಂತ್ರಿಗಳು ಏನು ಕೊಟ್ಟಿದ್ದೀನಿ, ಏನು ಮಾಡೋಕೆ ಹೊರಟಿದ್ದಾರೆ ಅನ್ನುವಂಥದ್ದು. ಮೊದಲನೇದೇನೆಂದರೆ ಪರಿಶಿಷ್ಟ ಜಾತಿಗಳ 15 ಮೀಸಲಾತಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸುವ ಬಗ್ಗೆ ಅದನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ನಾನು ಕೊಟ್ಟಿದ್ದೀನಿ. ಎರಡನೇದು ಏನು ಕೊಟ್ಟಿದ್ದೀನಿ ಅಂದರೆ ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡುವಾಗ ರೋಸ್ಟರ್ ಬಿಂದುವಿನ ನಿರ್ವಹಣೆಯಿಂದ ಉದ್ಭವಿಸುವ ಸಮಸ್ಯೆಗಳಿಗೆ ಪರಿಹಾರ, ಇವೆರಡನ್ನೂ ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ಬಹಳ ಖುಷಿಯಿಂದ ಭಾಳ ಗಟ್ಟಿ ಧ್ವನಿನಲ್ಲಿ ಕಾನ್ಫಿಡೆಂಟಾಗಿ ನಾನು ಇದನ್ನು ಮಾಡ್ತೀನಿ, 27ನೇ ತಾರೀಕು ಸಚಿವ ಸಂಪುಟ ಸಭೆ ಕರೆದಿದ್ದೀನಿ, ಮಾಡ್ತೀನಿ ಅನ್ನುವಂಥದ್ದು ಹೇಳಿದ್ದಾರೆ. ಹಾಗಾಗಿ ನನಗೆ ಪರಿಪೂರ್ಣವಾದಂಥ ನಂಬಿಕೆ ಇದೆ ಮುಖ್ಯಮಂತ್ರಿಗಳಲ್ಲಿ, ಈ ಸರ್ಕಾರದಲ್ಲಿ ಈ ಒಳ ಮೀಸಲಾತಿಯನ್ನು ಮಾಡ್ತಾರೆ ಅಂತ ಅನ್ನುವಂಥದ್ದು. ಈ ಒಳ ಮೀಸಲಾತಿ ಇನ್ನೂ ಜಾರಿನೇ ಆಗಿಲ್ಲ. ಕೆಲವು ಹಿಂದೆ ಮಾಜಿ ಸಚಿವರು ಆಲ್ರೆಡಿ ಇದನ್ನು ಸೆಲೆಬ್ರೇಷನ್ ಮಾಡ್ತಾವ್ರೆ. ಇರೋಂಥ ಸಚಿವರುಗಳು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋನು ಒದ್ದಾಡ್ತಾ ಇದ್ದಾರೆ. ಅದು ಅವರವರು ಬಿಟ್ಬಿಡೋಣ, ನನಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಏನು ಅಂತ ಅಂದ್ರೆ ಈಗ ಅವರು ನಿಮ್ಮ ಸಮುದಾಯಗಳ ಬಗ್ಗೆ ನಿಂತಿರುವಂತ ನಾಯಕರಲ್ವ ಸರ್, ಫ್ರಂಟ್ ಲೈನಲ್ಲಿ ಇದ್ದಾರೆ. ಅವರುಗಳು ಇದ್ರ ಬಗ್ಗೆ ಯಾವ ಮಟ್ಟಕ್ಕೆ ನಾವು ಇದನ್ನು ಎಷ್ಟು ಬೇಗ ಸಾಲ್ವ್ ಮಾಡ್ಕೊಬೇಕು ಅಂದ್ರೆ ಇವರೆಲ್ಲ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರಾ, ಅಥವಾ ಈ ಸಮಸ್ಯೆನ ಬೆಳೆಸ್ತಾ ಇದ್ದಾರಾ, ಅಥವಾ ನಿಲ್ಸೋಕೆ ಪ್ರಯತ್ನ ಪಡ್ತಾ ಇದ್ದಾರಾ? ಯಾರೇ ಏನೇ ಸಮಸ್ಯೆ ಬೆಳೆಸಿದ್ರು ಕೂಡ ಈ ತೀರ್ಮಾನವನ್ನು ತಗೊಳ್ಬೇಕಾಗಿರುವಂಥದ್ದು ಸಚಿವ ಸಂಪುಟವನ್ನು ಮುನ್ನಡೆಸ್ತಾ ಇರುವಂಥವ್ರು ಮಾನ್ಯ ಮುಖ್ಯಮಂತ್ರಿಗಳು. ಅವ್ರು ಏನು ಮಾಡಬೇಕು ಅನ್ನುವಂಥ ಪರಿಕಲ್ಪನೆ ಇದೆ, ಅದನ್ನು ಮಾಡ್ತಾರೆ ಅವರು. ನಿಮಗೆ ಇದು ಜಾರಿ ಆಗುತ್ತೆ ಅಂತ ಅನಿಸುತ್ತಾ ಸರ್? 100ಕ್ಕೆ 100 ಜಾರಿಯಾಗುತ್ತೆ ಅನ್ನುವಂಥ ನಂಬಿಕೆ ನನಗಿದೆ.